ಮೇಡಮ್ ಮೇಡಮ್ ಯಾರು ಯಾರು ನೀವು ಗೊತ್ತಾಗ್ಲಿಲ್ಲ. ಸರ್ ನಾವಿಲ್ಲೇ ಪಕ್ಕದಲ್ಲೇ ಹೊಸ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಗಣರಾಜ್ಯೋತ್ಸವ ಅಲ್ವಾ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಡಿ ಸಿ ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಓ ಹೌದಾ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನಮಗೂ ಲೇಟ್ ಆಗಿದೆ. ಅದಕ್ಕೆ ಮೇಡಮ್ ಅವ್ರಿಗೆ ನಾವು ನಿನ್ನೆನೇ ಮುಂಚಿತವಾಗಿ ಹೇಳಬೇಕಾಗಿತ್ತು. ಅವರು ನಾವಲ್ಲಿ ಆಫೀಸ್ಗೆ ಹೋಗಿದ್ವಿ, ಅವ್ರು ರಜಾ ತೊಗೊಂಡಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನಾವು ಮನೆಗೆ ಬರೋದು ನಿನ್ನೆ ಎಲ್ಲ ಇವತ್ತು ಸ್ಕೂಲ್ ಡೆಕೋರೇಟ್ ಮಾಡೋದ್ರಲ್ಲಿ ಲೇಟ್ ಆಗೋಯ್ತು. ಅದಕ್ಕೆ ಇವತ್ತು ಬಂದ್ವಿ ಸರ್. ಅದು ಅವರು ಗರ್ಭಿಣಿ ಇದಾರಲ್ಲ, ಹಿಂಗಾಗಿ ಅವರು ಇಲ್ಲಿ ಇದಿಲ್ಲ, ತವ್ರ ಮನೆಗೆ ಹೋಗಿದ್ದಾರೆ. ಅಯ್ಯೋ ಹೌದಾ ಸರ್, ಯಾವಾಗ ಬರ್ತಾರೆ ಸರ್? ಅವರು ಈಗ ನಿನ್ನೆನೇ ಹೋದ್ರು, ಇನ್ನೊಂದು ವಾರ ಬರಲ್ಲ. ನೀವು ಅಲ್ಲೇ ಹೋಗಿ ಪಿಕ್ ಮಾಡಿ, ಕಾರ್ ಕಳಿಸ್ತೀನಿ, ಬೇಕಾದ್ರೆ ಕಾರಲ್ಲಿ ಕರ್ಕೊಂಡು ಹೋಗಿ. ಪರವಾಗಿಲ್ಲ ಸರ್, ನಮ್ಮದೇ ಕಾರ್ ಇದೆ, ನಾವು ಅಲ್ಲೇ ಹೋಗ್ತೀವಿ. ಅಡ್ರೆಸ್ ಹೇಳ್ಬಿಡಿ ಸರ್. ಸರಿ ಆಯ್ತು. ಸರಿ ಸರ್, ನಾವು ಹೋಗಿ ಕರ್ಕೊಂಡು ಹೋಗ್ತೀವಿ. ನಮಸ್ತೆ ಸರ್. ನಮಸ್ಕಾರಮ್ಮ, ಹೋಗಿ ಬನ್ನಿ. ಅಯ್ಯೋ ಸರ್, ಮೇಡಮ್ ಇಲ್ಲೇ ಇದ್ದಿದ್ರೆ ಬರಬರ ಆಗೋದು, ಇನ್ನು ಅಲ್ಲಿಗೆ ಹೋಗ್ಬೇಕಾ ಸರ್? ಹ್ಞೂ, ಮತ್ತೆ ನಮ್ಮ ಶಾಲೆಗೆ ಹೊಸ ಶಾಲೆ ಸ್ಟಾರ್ಟ್ ಮಾಡಿದ್ದೀವಿ. ಡಿ ಸಿ ಮೇಡಮ್ ಬಂದರೆ ಎಷ್ಟೊಂದು ಗೌರವ ಇರುತ್ತಲ್ವಾ, ಅದಕ್ಕೆ ಡಿ ಸಿ ಮೇಡಮ್ನ ಕರ್ಕೊಂಡು ಹೋಗೋಣ. ಹಾ ಸರಿ ಸರ್. ಶಾಂತಾ ಶಾಂತಾ, ಏನ್ರಿ? ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಶಾಂತಾ. ಸರಿ ರೀ, ಆಯ್ತು, ನಾನು ನಾಷ್ಟ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಲಘು ಬರಿ ಅಡಿಗೆ ರೆಡಿ ಮಾಡ್ಕೊಂಡಿರ್ತೀನಿ, ಬರುವಂತ್ರೆ. ಹ್ಮ್ ಬಿಗ್ ಬಾಸ್ ಇವತ್ತಂತೂ ಗ್ರ್ಯಾಂಡ್ ಫಿನಾಲೆ ಭಾಳ ಚಲೋ ಐತಿ. ನಿನ್ನೆನೂ ಇತ್ತ, ನಿನ್ನೆ ಭವ್ಯ ಅಂತೂ ಹೋಗ್ಬಿಟ್ಲು. ಆ ಹೋಟಿಂಗ್ ಹೇಳ್ತಾ ಇದಾರ, ನನ್ಗೆ ಇಲ್ಲಿ ಡಗ್ 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 ಅನ್ನತೈತಿ. ಯಾವಾಗ ಹತ್ತತೋ ಏನೋ, ಸಂಜೆ 6 ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಯಾಕೋ ಭಾಳ ಸುಸ್ತಾಗತೈತಿ. ಬಂದ ನೋಡಿ ನನಗಿತ್ತಿ. ಏನೋ ಈಕಿದು ಆಸ್ತಿ ಎಲ್ಲ ನಮ್ಗೆ ಬರುತ್ತೆ. ದೊಡ್ಡ ಅರಮನೆಗೆ ಇರ್ಬೋದು ಈಕೆ ಆಸ್ತಿ ಎಲ್ಲ ತೊಗೊಂಡು. ಈಕೇನು ಗಂಡನ ಮನೆಗೆ ಬಿದ್ದಿರ್ತಾಳ, ಆಸ್ತಿ ಎಲ್ಲ ನಮ್ಗೆ ಇರ್ತದಂತ ನಾ ಲೆಕ್ಕ ಹಾಕಿರ. ಈಗ ಇದ್ದದ್ದು ಫ್ಯಾಕ್ಟ್ರಿ ಗಿಟ್ರಿ ಮನಿ ಗಿನಿ ಎಲ್ಲ ಮಾರಿ ಪಕ್ಕ ಅದಾಳ ಈಕು. ಗಂಡಂಗೆ ಕೊಟ್ಟಾಳ, ಗಂಡಗೆ. ಅದೇ ತಿಳ್ಕೊಂಡ್ಬಿಟ್ಟಾಳ ಗಂಡನ ಮನೆಯವ್ರು ಅಂತೇಳಿ. ಅದಕ್ಕೆ ಗಂಡ ಕೊಟ್ಬಿಟ್ಲ. ಈಕಿ ಇಲ್ಲಿ ಬಂದು ಬಾಣಿತನ ಮಾಡ್ಕೋಬೇಕಂತ. ಆಸ್ತಿ ಎಲ್ಲ ಅಲ್ಲಿ ಕೊಡೋದು, ನಮ್ಮ ಮನೆಗೆ ಬಂದು ದೋಚೋಗೋದು. ಒಂದು ಸ್ವಲ್ಪ ಕುಂಡ್ರತೀನವ, ಯಾಕೋ ಹೊಟ್ಟಿ ತಳಮಳ ತಳಮಳ ಆಗತೈತಿ. ಬಂದೇನವ? ಹಾಂ ಹಾಂ ಅಜ್ಜಿ. ಆಕೆಲ್ಲದ ನನ್ನ ಮೊಮ್ಮಗಳ? ಆಕಿ ಮಕ್ಕೊಂಡಾಳ ಅಜ್ಜಿ. ನನಗೆ ಯಾಕೋ ಹೊಟ್ಟೆ ಭಾಳ ಐತಲ್ಲ, ಎತ್ತು ಮಕ್ಕೊಂಡ್ರು ಸಮಾಧಾನ ಆಗತ್ತಿರ್ಲಿಲ್ಲ. ಅದಕ್ಕೆ ಎದ್ದು ಬನ್ನಿ. ಹೆಂಗೆ ಸಮಾಧಾನ ಆಗಿತ್ತು? ಯಾಕಜ್ಜಿ? ಮತ್ತೆ ಹೆಂಗೆ ಸಮಾಧಾನ ಆಗ್ಬೇಕು ನಿನಗೆ? ಯಾವಾಗ ಈ ಮನೆ ಎಲ್ಲ ದೋಚೇನು? ಈ ಮನೆಯಿಂದ ಎಲ್ಲ ರೊಕ್ಕ ಪಕ್ಕ ಯಾವಾಗ ಖಾಲಿ ಮಾಡೇನು? ಈ ಮನೆ ಅಟ್ಕನ್ ಕುಕ್ಕಾತತಿ, ಇದನ್ನೆಲ್ಲ ತೊಗೊಂಡು ಗಂಡಿಗೆ ಯಾವಾಗ ಕೊಟ್ಟನು ಅಂತಿರ್ತಿ. ಮತ್ತೆ ನಿನಗೆ ಎಲ್ಲಿ ಸಮಾಧಾನ ಆಗಬೇಕು? ಮನಿ ಇದನ್ನೆಲ್ಲ ನೋಡೋಣ ಅಂದ್ರೆ ಕಣ್ಣು ಇದೊಂದು ಕುಕ್ಕಾದೈತಿ. ಅಜ್ಜಿ, ನನಗೇನು ಈ ಮನೆ ಬೇಕಾಗೂ ಇಲ್ಲ. ಈ ಮನೆ ನನ್ನ ಆಸ್ತಿಗೆ ಒಂದು ಮೂಲೆಯಲ್ಲಿ ಒಂದು ಚುಕ್ಕಿ ಇರುತ್ತಲ್ಲ, ಚುಕ್ಕಿ, ಆ ಚುಕ್ಕಿಗೆ ಸಮಾನ. ಗೊತ್ತಾ ಅಜ್ಜಿ? ನಾನು ನೋಡ್ತಾ ಇದ್ದೀನಿ ಬಂದಾಗಿಂದ ಭಾಳ ಮಾತಾಡ್ತಾ ಇದೆಯಾ ಅಜ್ಜಿ. ಒಂದು ವಿಷಯ ತಿಳ್ಕೊ, ಇದು ನಮ್ಮ ಅಪ್ಪ ಅಮ್ಮನ ಆಸ್ತಿಲೇ ಕಟ್ಟಿರೋ ಮನೆ. ಅಷ್ಟು ಮಾಡಿದ್ರೂ ಈ ಮನೆನೂ ನಂದೇ. ಈ ಮನೇಲಿರೋ ಹಕ್ಕು ನನಗಿದೆ. ಅದನ್ನು ನಿನ್ನ ಕಡೆಯಿಂದ ಹೇಳಿಸ್ಕೋಬೇಕಾಗಿಲ್ಲ. ಒಂದು ವಿಷಯ ತಿಳ್ಕೊ ಅಜ್ಜಿ, ಈ ಮನೇಲಿರೋ ಪ್ರತಿಯೊಂದು, ಈ ಸೋಫಾ, ಟಿವಿ, ಕರ್ಟನ್, ಇದೆಲ್ಲ ಟೇಬಲ್ ಎಲ್ಲ ಪ್ರತಿಯೊಂದನ್ನು ನನ್ನ ಅಪ್ಪನ ದುಡ್ಡಲ್ಲೇ ತಗೊಂಡಿದ್ದು ಅಜ್ಜಿ. ಅಪ್ಪ ಏನೂ ದುಡ್ದಿಲ್ಲ, ಸುಮ್ಮನೆ ಹೊಲದಲ್ಲಿ ಮಾಡ್ತಾರೆ. ಆ ಹೊಲ ಕೂಡ ನಮ್ಮದೇ, ನಮ್ಮಪ್ಪನ ದುಡ್ಡಲ್ಲೇ ತಗೊಂಡಿದ್ದು. ನಮ್ಮಪ್ಪನೇ ಈ ಅಪ್ಪ ಸಿದ್ದಪ್ಪಗ ಭಿಕ್ಷೆ ಬೇಡುವಾಗ ನಾನು ಕಿಡ್ನಾಪ್ ಮಾಡಿದ್ದಲ್ಲ ಆ ಡಾಕು ದುಡ್ಡು ಕೊಟ್ಟು ನಾನು ನೋಡ್ಕೊ ಅಂತ ಕೊಟ್ಟಿದ್ದಂತೆ. ಅಷ್ಟು ದುಡ್ಡಲ್ಲಿ ಹೊಲ ಮನಿ ಎಲ್ಲ ಈ ಸಾಮಾನು ಎಲ್ಲ ತಗೊಂಡಿದ್ದು. ಇರಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಈ ಥರ ಸಾಮೀನು ಆಗಿದ್ದಾರೆ ಅಂತ ಗೊತ್ತಾದರೆ ಅಷ್ಟನ್ನು ಒದ್ದು ಒಳಗಾಗ್ತಾರೆ. ನನ್ನ ತಂದೆ ತಾಯಿ ಅಂತ ನಾನು ಸುಮ್ಮನಿದ್ದೀನಿ ಅಜ್ಜಿ, ಗೊತ್ತಾಯ್ತಾ? ಯಾಕೆ ಬಾ ಮಾತಾಡತಿ? ಹಂಗ ಬಂದೈತಾ? ನನ್ನ ಮಗ ದುಡ್ದು ಸಂಪಾದಿಸಿ ಕಟ್ಟಿರೋ ಮನೆ ಇದು. ನಮ್ಮ ಅಪ್ಪನ ಬಗ್ಗೆ ನಾನು ಆಡ್ಕೋಬಾರ್ದು, ಆಡ್ಕೊತಾನೂ ಇಲ್ಲ. ಒಂದು ತಿಳ್ಕೊ ಅಜ್ಜಿ, ಇಲ್ಲಿ ನೀನಿರೋ ಅರ್ಹತೆನೂ ಕೂಡ ಇಲ್ಲ. ಇದು ನಮ್ಮ ಅಪ್ಪನ ಆಸ್ತಿ, ಗೊತ್ತಾಯ್ತಾ? ನಾನಿಲ್ಲಿರೋ ಎಲ್ಲ ಅರ್ಹತೆ ಕೂಡ ಇದೆ. ಮತ್ತೆ ಚಲೋ ಆಯ್ತಾ ನಿಮ್ಮದು? ಆ ಹುಡುಗಿ ಹೊರಗೆ ಬರೋಂಗಿಲ್ಲ, ರೂಮ್ ಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತೀರಿ ನೀವು. ಯಾಕ? ಆಕೆ ನೋಡ್ರಿ ಎಷ್ಟು ತರಸ್ ಆಗತ್ತೈತಿ. ಯಾಕೆ ಇಷ್ಟು ತರಸ್ ಮಾಡ್ಕೊಳತ್ತೀರಿ? ಇದು ಆಕಿದ ಮನಿ, ಆಕೆ ಹೇಳ್ದಂಗೆ ಖರೆ. ಅದಕ್ಕೆ ಆಕೆ ಮಾತಾಡ್ತಾ ಇದ್ಲಂತ ನಾನು ಸುಮ್ಮನಾಗಿದ್ದೀನಿ. ಆಕೆ ಸುಮ್ಮನೆ ಇದ್ದಂಗೆ ಭಾಳ ಮಾತಾಡ್ತಾ ಇದ್ದೀರ ಅತ್ತೆ ನೀವು. ನೋಲೆ ಎದುರು ಹಾಕೋ ನನ್ನ ಎದುರು ಹಾಕೊಂಡ್ರೆ ತಿನ್ನೋದ ಚಿಪ್ಪ. ನೋಡ ಹುಷಾರ. ಅಲ್ಲ, ನಿನ್ನ ಮಗಳೇನೋ ಕರ್ಕೊಂಬಂದಿ ಸರಿ, ಇದ್ದದ ಆಸ್ತಿ ಪಾಸ್ತಿ ಎಲ್ಲ ಗಂಡು ಕೊಟ್ಟಾಳು, ಇಲ್ಲೇನು ಮಾಡಕ್ಕೆ ಕರ್ಕೊಂಬಂದಿ ಈಕಿನ? ಈ ಮನೆಯಾಗ ಇದ್ದದ ರೊಕ್ಕ ಅಂಗಡಿ ಎಲ್ಲ ಈಕಿ ಸುರಿದ, ನಾಳೆ ಬಾನೆತನ ಈಕಿದ ಮಾಡಕತ್ರ ಇಲ್ಲಿ ಏನಾಕತೆ? ಎಲ್ಲ ಮನಿ ಎಲ್ಲ ಇದು ಎಲ್ಲಿದು ಬ್ಯಾಡ ನಮ್ಗೆ. ಬ್ಯಾಡ ಅಂದ್ರೆ ಬ್ಯಾಡ. ಈಕಿ ಬಾನೆತನ ಮಾಡೋದಕ್ಕೆ ಈಕಿ ಮನೆಯವ್ರೆಲ್ಲ ಗಂಡ ಮನೆಯವ್ರು ಇಟ್ಟಿಗೆ ಈಕಿನ ಸಲ ನೋಡ್ಕೊಂಡು ಬರ್ದಕ್ಕೆ ಬ್ಯಾಡ ಅಂದ್ರೆ ಬ್ಯಾಡ. ಮಕ್ಳೇನೋ ಆಗಾಕತ್ತಾವು. ನಾ ಏನೋ ಈಕಿ ಮಾಡಿದ ಪಾಪಕ್ಕೆ ಮಕ್ಳು ಆಗೋಲ್ಲ ಅನ್ಕೊನಿ, ಮಕ್ಳು ಆಗತ್ತಾವು. ಹಂಗೆ ನೋಡು, ನನ್ನ ಮೊಮ್ಮಗಳಿಗೆ ಹೆಂಗೆ ಕೊಟ್ಟಾನ ದೇವ್ರು. ಆರಾಮ್ ಸರಿ, ನನ್ನ ಮೊಮ್ಮಗಳು ಆರಾಮ್ ಮಾಡ್ತಾಳೆ. ಆಕಿನ ಬಾನೆತನ ಮಾಡೋಣಂತ. ಈಕಿದು ಯಾಕೆ ಮಾಡೋದು? ಈಕಿ ಗಂಡನ ಮನ್ಯಾಗ ಮಾಡ್ಕೊಂಡು ನಮ್ಮ ಮನೆಗೆ ಅದು ಮಾಡಕ್ಕೆ ಹೋಗ್ಬೇಡಿ. ಅಕ್ಕಿದು ನನ್ನ ಚೊಚ್ಚಲ ಮಗಳು, ಅಕ್ಕಿ ಚೊಚ್ಚಲ ಬಾನೆತನನ ನನ್ನ ಮನೆಯಲ್ಲೇ ನಾನೇ ಮಾಡ್ತೀನಿ ಅತ್ತಿ. ಏನು ಮಾಡ್ತೀಯಾ? ನಿನಗೇನಾದರೂ ತ್ರಾಸ ಆಗಕತ್ರ ರೂಮಲ್ಲಿ ಹೋಗಿ ಮಲ್ಕೋತಿ, ಇಲ್ಲಾಂದ್ರೆ ಬಂದಲ್ಲಿ ಬಾಗಲ್ಲಾಗ ಕುಂದ್ರತ್ತಿ.
ಅಷ್ಟು ನನ್ನ ಮಗಳಿಗೆ ನನಗೆ ಚುಚ್ಚು ಮಾತಾಡುವಂಥ ಹರಕತ್ತು ನಿಮಗಿಲ್ಲ, ಅಧಿಕಾರನೂ ನಾನು ಕೊಟ್ಟು ಇಲ್ಲ. ಒಂದು ವಿಷಯ ತಿಳ್ಕೊಳ್ಳಿ, ನೀವೇನಾದರೂ ನನ್ನ ಮಗಳ ವಿಷಯಕ್ಕೆ ಬಂದ್ರೆ ನಿಮಗೆ ನಾನು ಕೂಳು ಮಾಡಿ ಹಾಕಲ್ಲ, ನೀವೇ ಮಾಡ್ಕೊಂಡು ತಿನ್ಬೇಕಾಕತಿ. ಎದ್ದು ಒಂದು ಕಪಾಳಗಿಡ್ಡಿ ಕೊಟ್ಟನೆ ಅಂದ್ರೆ ಹಲ್ಲ ಉದ್ರಬೇಕ. ಅಮ್ಮ, ನನ್ನ ಸಂಬಂಧ ನೀನು ಯಾಕೆ ಬಾಯ್ ಮಾಡ್ತೀಯಾ? ಈ ಅಜ್ಜಿ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಏನು ಬಿತ್ರಿ ನನಗೆ ಬುದ್ಧಿ ಕಲಿಸ್ತೀಯಾ? ಬಿತ್ರಿ ಅಂದರೆ ಸರಿ ಇರಲ್ಲ ಅಜ್ಜಿ. ನಾನೀಗ DC ಲಕ್ಷ್ಮಿ. ಸುಮ್ಮನೆ ನೀವೆಲ್ಲ ಅನಿಸ್ಕೊಂಡು ಇರಕ್ಕ ಇಲ್ಲಿ ನಾನೇನು ಕಾಂಜಿ ಪಿಂಜಿ ಮೊದಲೊಂದು ಹಳೆ ಗುಗ್ಗು ಅಂಜುಬುರ್ಕಿ ಲಕ್ಷ್ಮಿ ಅನ್ಕೊಂಡ್ಬಿಟ್ಟಿದ್ಯಾ? DC ಲಕ್ಷ್ಮಿ. ಗಂಡ ನನ್ನ ಪ್ರಪಂಚ, ಅತ್ತೆ ಮಾವ ನನ್ನ ದೇವರು, ನನ್ನ ತಂದೆ ತಾಯಿ ನನ್ನ ಹೆತ್ತಂತ ನನ್ನ ದೇವರು. ಅವರು ನನ್ನ ತಂದೆ ತಾಯಿ, ಇವರು ನನ್ನ ತಂದೆ ತಾಯಿ, ಎಲ್ಲರೂ ನನಗೆ ಒಳ್ಳೆಯವರೇ. ನೀನೊಬ್ಳೆ ನೋಡು ಶನಿ ಇದ್ದಂಗೆ ನಂಗೆ. ಅಯ್ಯೋ ಬಿಕ್ನಾಸಿ, ನಾಲಾಯ್ಕಿ, ನಾಯಿ, ಹಂದಿ, ಕಾಡು ಹಂದಿ ಇದ್ದಂಗದಿ. ಅತ್ತೆ, ಊರ ಆನೆ, ಇಲ್ಲಿಂದ ನಡಿ. ಏನು ಪ್ರಾಣಿಗಳಿಗೆಲ್ಲ ಹೋಲಿಸಿ ಬೈತಾ ಇದ್ದೀರಲ್ಲ? ಆ ಪ್ರಾಣಿಗಳಿಗಿರೋ ನಿಯತ್ತು ನಿಮಗಿಲ್ಲ, ಅದಕ್ಕಿಂತ ಕಡೆ ನೀವು ಕೊಚ್ಚೆ, ನೀವು ಕೌಲಿಲಿರೋ ಕೊಚ್ಚೆ. ಅಯ್ಯೋ ನನ್ನ ಕೊಚ್ಚಂತೀಯನ? ನಮ್ಮ ಮನೆಯಾಗಿನ ತಿಂದು ನನ್ನ ಮಗ ತಂದು ಹಾಕಿ ಇಡಾತನ. ತಿಂದು ಬುರು ಆನೆ ಹೊಟ್ಟೆಗೆ ಉಬ್ಬಾಕತ್ತಿದಿ. ಈಗ ಇಲ್ಲಿ ನನಗೆ ಬಂದು ಹೇಳಾಕತ್ತಿದಿ ನೋಡ, ತನ್ನಗೆ ಹೋಗಿ ಒಳಗ. ಇಲ್ಲಾಂದ್ರೆ ನೀನು ನೋಡಿ ಮತ್ತೆ ಏನು ಮಾಡ್ತಾನೋ, ಆಕಿನ ಏನಾರ ಮಾಡಿ ದುಗುಶಿಕ್ಕೆ ಹೊಟ್ಟೆಗೆ ನನ್ನ ಮಗ ಸತ್ತು ಕೊಂದ ಬಿಡ್ತೇನೆ. ಅತ್ತೆ, ಅಯ್ಯೋ ದೇವ್ರೇ ಶಿವನೇ, ಸೊಸಿಯಾಗಿ ಅತ್ತಿ ಮೇಲೆ ಕೈ ಮಾಡ್ತಾ ಇದೀಯಾ? ಕೈ ಮಾಡೋದಷ್ಟೇ ಅಲ್ಲ, ಈ ಕೈ ಕೆನ್ನೆಗೂ ಬರುತ್ತೆ. ಹುಷಾರಾಗಿರಿ. ನನ್ನ ಮಗಳ ವಿಷಯಕ್ಕಾಗಲಿ ನನ್ನ ಮಗಳ ತಂಟೆಗಾಗಲಿ ಬಂದರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅತ್ತೆ. ಅತ್ತೆ ಅನ್ನೋ ಮರ್ಯಾದೆನೂ ಕೊಡೋದಿಲ್ಲ ನಾನು, ನೆನಪಿಟ್ಕೊಳ್ಳಿ. ಅಮ್ಮ, ಅವ್ರು ಏನಾರು ಮಾಡಲಿ, ಆ ಅಜ್ಜಿ ಮೇಲೆ ಕೈ ಎತ್ತೋದು ಸರಿಯಲ್ಲ. ಅಲ್ಲ, ಇನ್ನೂ ಹಸುಗೂಸವು ಹೊಟ್ಟೆಲಿದ್ದಾವ, ಅವನ್ನ ಕೊಲ್ತೀನಿ ಅಂತಾಳಲ್ಲ ಈಕಿ ಮನುಷ್ಯ. ಏನೇ ಬೋಸಡಿ, ಅಕ್ಕಿ ಅನ್ನತ್ಯಾ? ಅಜ್ಜಿ, ಜಾಸ್ತಿ ಮಾತಾಡಕತ್ರೆ ಕೊಲ್ತೀನಿ ಅನ್ನೋ ವಿಷಯ ಅಷ್ಟೇ ಸಾಕು ನಾನು ಜೈಲಿಗೆ ಹಾಕಕ್ಕೆ. ನನ್ನೇ ಜೈಲಿಗೆ ಹಾಕ್ತೇನೆ. ಹಾಕು ಜೈಲಿಗೆ ಹಾಕು. ಮೇಡಮ್, ಲಕ್ಷ್ಮಿ, ಅಲ್ಲಿ ಯಾರು ಬಂದ್ರೆ ನೋಡುವ. ಎಸ್, ನಮಸ್ಕಾರ ಮೇಡಮ್. ನಾವು ಅಲ್ಲಿ ನಿಮ್ಮ ಮನೆಗೆ ಹೋಗಿದ್ವಿ. ಅದಕ್ಕೆ ಅಲ್ಲಿ ಇಲ್ಲ, ನೀವು ತವ್ರ ಮನೆಗೆ ಬಂದಿದ್ದೀರಿ ಅಂದ್ರೆ ನಾವು ಇಲ್ಲಿ ಬಂದಿದ್ದೀವಿ. ಅಲ್ಲಿ ನಾವು ನ್ಯೂ ಸ್ಕೂಲ್ ಓಪನ್ ಮಾಡಿದ್ದೀವಿ ನಿಮ್ಮ ಮನೆ ಹತ್ರನೇ. ಅದಕ್ಕಾಗಿ ಅಲ್ಲಿ ಇಂದು ಗಣರಾಜ್ಯೋತ್ಸವ ಇತ್ತಲ್ಲ, ಅದಕ್ಕಾಗಿ ನಿಮ್ಮನ್ನ DC ಮೇಡಮ್ ಅವ್ರನ್ನ ಕರ್ಕೊಂಡು ಬಾ ಅಂತ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು. ಹಾಗಾಗಿ ನಾವು ಅಲ್ಲಿ ಹೋಗಿದ್ದೀವಿ. ಅಲ್ಲಿ ಇಲ್ಲ, ನಾನು ಇಲ್ಲಿ ಬಂದಿದ್ದೀವಿ ಮೇಡಮ್ ಬರ್ತೀರಾ? ಅಯ್ಯೋ, ಅದು ನೀವು ನಿನ್ನೆ ಹೇಳಿದ್ರೆ ನಾನು ಆಲ್ರೆಡಿ ರೆಡಿ ಆಗಿರ್ತಿದ್ದೆ. ಈಗ ತುಂಬ ಲೇಟ್ ಆಗಿದೆಯಲ್ಲ. ಪರವಾಗಿಲ್ಲ ಮೇಡಮ್, ಜಸ್ಟ್ 5 ಮಿನಿಟ್ಸ್ ರೆಡಿ ಆಗಿ ಬಂದುಬಿಡಿ. ಮೇಡಮ್, ನಮಗೆ ನಿನ್ನೆ ಕರೆಕ್ಟಾಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಮೇಡಮ್, ಬನ್ನಿ. ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಸ್ವಲ್ಪ ಅಲ್ಲ ಕೂಗ್ತಾ ಇದ್ದಾನೆ, ಅದಕ್ಕಾಗಿ ಇದನ್ನು ಸೌಂಡ್ ಅದು ಮಿಕ್ಸ್ ಬರ್ತಾ ಇದೆ. ಸೊ ನಾನಿವತ್ತು ಮಧ್ಯಾಹ್ನ ಅಕ್ಕ ತಂಗಿ ಹಾಕಿದ್ದೀನಿ, ಆಮೇಲೆ ಸಾಯಂಕಾಲ ತಾಯಿಲಿ ತಬ್ಲಿ ಹಾಕ್ತೀನಿ. ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸರಿ ಆಯಿತು, ಬರ್ತೀನಿ. ಒಂದು 5 ನಿಮಿಷ ಇದೆ, ರೆಡಿಯಾಗಿ ಬಂದುಬಿಡ್ತೀನಿ. ನನ್ನದೇ ಕಾರ್ ಇದೆ, ತೊಗೊಂಡು ಬರ್ತೀನಿ ನಾನು. ಬೇಡ ಮೇಡಮ್, ನಾವು ಕಾರ್ ತಂದಿದ್ದೀವಿ. ಹಾಗೆ ನಿಮಗೆ ಬರುವಾಗ ನಿಮ್ಮ ಕಾರಲ್ಲೇ ಬಿಡ್ತೀವಿ ಮೇಡಮ್. ಊಟ ಅದು ಎಲ್ಲ ಅಲ್ಲೇ ಇದೆ, ಊಟ ಮಾಡ್ಕೊಂಡು ಬರುವಂತೆ. ಪ್ಲೀಸ್ ಮೇಡಮ್ ಬನ್ನಿ. ಸರಿ ಸರ್, ಕೂತ್ಕೊಳ್ಳಿ. ಟೀ ಅದು ಕುಡಿ ಅಂತೆ. ಹೌದಾ ಸರ್, ಕೂತ್ಕೊಳ್ಳಿ. ನೀವು ಯಾವಾಗ ನಮ್ಮ ಮನೆಗೆ ಬರಬೇಕು? ಒಂದು ಸ್ವಲ್ಪ ಟೀ ಮಾಡ್ಕೊಂಬರ್ತೀನಿ. ಬೇಡ ಮೇಡಮ್, ಅಲ್ಲೆಲ್ಲ ನಾಷ್ಟಕ್ಕದು ಎಲ್ಲ ರೆಡಿ ಮಾಡಿದ್ದಾರೆ. ಮೇಡಮ್ನ ಅರ್ಜೆಂಟಾಗಿ ಕರ್ಕೊಂಡು ಹೋಗಬೇಕು, ಈಗ ಮೊದಲೇ ಲೇಟ್ ಆಗಿಬಿಟ್ಟಿದೆ. ಸರಿ ಆಯ್ತಪ್ಪ, ಕಳಿಸ್ತೀವಿ. ಸರಿ ಮೇಡಮ್. ಸರಿ ಮೇಡಮ್, ನಾವು ಕಾರ್ ಹತ್ರ ಇರ್ತೀವಿ, ಬರ್ತೀರಾ? ಯಾ, ಓಕೆ, ಐ ಆಮ್ ಕಮಿಂಗ್. ನೋಡಿದ್ರ ಅಜ್ಜಿ, ನನ್ನ ಲೆವೆಲು. ಅವ್ರು ಬಂದ ತಕ್ಷಣ ಮುಖ ಸೆಂಡಿಸೋದನ್ನ ಹಿಂಗೆ ಮಾಡಿದ್ರಿ. ಇದು ನನ್ನ ಲೆವೆಲು. ನಂದು ಹೇಗಿದೆ ಲೆವೆಲು? ಇಲ್ಲಿದೆ. ಅದೆಲ್ಲಿ? ಮೇಲಕ್ಕೆ. ನಿಮ್ಮದು ನಿಮ್ಮ ಗುಣಕ್ಕೆ ತಕ್ಕಂಗೆ ತಳಕ್ಕೆ ಇದೆ. ಯಾಕೆ ಮುಖನ ಹೂ ಅರಳ್ದಂಗೆ ಅರಳಿಸ್ಕೊಂಡ್ಬಿಟ್ರಿ? ಸೆಂಟಿಸ್ಕೊಂಡೇ ಇರಿ. ಅಮ್ಮ, ನಾನು ಹೋಗಿ ಬರ್ತೀನಿ. ಹ್ಞೂಮ್ಮ, ಹುಷಾರು. ಕಾರಲ್ಲದು ಅಡ್ಡಾಡುವಾಗ ಸ್ವಲ್ಪ ಹುಷಾರಾಗಿ ಅಡ್ಡಾಡು. ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಮ್ಮ. ನೀನು ಹುಷಾರಾಗಿರು, ಹಿಂಗೆ ಧೈರ್ಯವಾಗಿರು ಮಗಳೇ. ಇನ್ನು ಮುಂದೆ ಯಾರಿಗೂ ಅಂಜಲ್ಲಮ್ಮ, ಧೈರ್ಯವಾಗೇ ಇರ್ತೀನಿ. ನನಗೆ ಎದುರೇಟ್ ಕೊಡೋರಿಗೆ ಎದುರೇಟ್ ಕೊಟ್ಟೇ ತೀರ್ತೀನಮ್ಮ. ಹಿಂಗೆ ಇರಬೇಕು ಮಗಳೇ. ಅಂದರೆ ಯಾಕೆ ಅನ್ನೋಂಗಿರಬೇಕು ಮಗಳೇ. ನೀನು ಧೈರ್ಯವಾಗಿ ಧೈರ್ಯಶಾಲಿಯಾಗಿರಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಥರ ಧೈರ್ಯವಾಗಿರಬೇಕು. ಹ್ಞೂ ಅಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಹಾಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಎಲ್ಲರ ಜೊತೆನೂ ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಕಲ್ಕೋತೀನಿ ಅಮ್ಮ. ಯಾರಿಗೂ ಅಂಜೋ ಮಗಳಲ್ಲ. ಇಷ್ಟು ದಿನ ಅಂಜಿದ್ದೆ, ಇನ್ಯಾಕೆ ಅಂಜಲಿ ಅಮ್ಮ? ನನ್ನದೇ ರಾಜಭಾರ ಇರುವಾಗ, ನಾನೇ ಇದಕ್ಕೆ ಮೇನ್ ಇರುವಾಗ ನಾನೇ ಕಂಜಲಿ? ಅಂಜೋ ಮಾತೇ ಇಲ್ಲ, ಹಿಂದೆ ಸರಿಯೋ ಮಾತು ಇಲ್ಲ. ಉಬ್ಸಿ ಒಮ್ಮೆ ಟಬ್ ಅಂತಂದ್ರೆ ಗೊತ್ತಾಗತ್ತೆ. DC ಮೇಡಮ್ ಅವರು ಒಂದೆರಡು ಮಾತು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಮೊದಲು ಮಕ್ಕಳ ಕಡೆ ಹಾಡು ಹೇಳಿಸ್ಬಿಡಿ. ಜನಗಣ ಮನ ಅಧಿನಾಯಕ
ಕೊಡಿನ ಮೇಡಮ್, ಏನಾದರೂ ಮಾತಾಡಿ. ಪರವಾಗಿಲ್ಲ ಬಿಡಿ, ಮಕ್ಕಳು ಮಾತಾಡಿದ್ರಲ್ಲ, ಸರಿ ಆಯ್ತು. ಒಂದೆರಡು ಮಾತು ಮಾತಾಡಿ ಮೇಡಮ್. ಎಲ್ಲ ನನ್ನ ಶಿಕ್ಷಕರಿಗೂ ಶಿಕ್ಷಕಿಯರಿಗೂ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಹಾಗೆ ನನ್ನೆಲ್ಲ ಮುದ್ದು ಮಕ್ಕಳಿಗೆ ನನ್ನ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಮಕ್ಕಳ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ. ವೆರಿ ಗುಡ್. ಆ ಹುಡುಗಿ ನೋಡಿ ಎಷ್ಟು ಶಾರ್ಪ್ ಇದ್ದಾಳೆ. ಯಾವ ಹುಡುಗರು ಮಾತಾಡಕ್ ನಾಚ್ತಾ ಇದ್ದಾರೆ, ಎಷ್ಟೊಂದು ಮಾತಾಡ್ತಾ ಇದ್ದಾಳೆ. ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಶಾಲೆ, ಎಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ನನಗೆ ಇಲ್ಲಿ ಎಲ್ಲ ಟೀಚರ್ಸು ಸರ್ಸು ಎಲ್ಲ ತುಂಬ ಇಷ್ಟ ಆದರು. ನಾನಿವತ್ತು ಮಾತಾಡೋದು ಬಯಸೋದು ಏನಂತಂದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 76ನೇ ವರ್ಷವಾಯಿತು. ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಈ 76ನೇ ವರ್ಷ, ಈ ವರ್ಷ ಹೊಸ ವರ್ಷಕ್ಕೆ ನಾನು ಇಲ್ಲಿ DC ಆಗಿ ಬಂದು ಈ ಸ್ಥಾನಕ್ಕೆ ನಿಂತ್ಕೊಂಡಿದ್ದೀನಿ ಅಂತಂದರೆ ಅದು ನನ್ನ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ. ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ಮೇಲೆ ಬರಬೇಕು ಅನ್ನೋದಕ್ಕೆ ನನ್ನ ತಂದೆ ತಾಯಿನೇ ಇದಕ್ಕೆ ಕಾರಣ. ಎಲ್ಲರೂ ಚೆನ್ನಾಗಿ ಓದಿ, ಎಲ್ಲ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅಂತ ನಾನು ಹೇಳ್ತೀನಿ. ಇಷ್ಟೇ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.